ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 506ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಹನುಮಾನನು ಆಕಾಶಕ್ಕೆ ನೆಗೆದು ಸಮುದ್ರ ಮೇಲೆ ಹಾರಿ ಹೊರಟಿರ್ತಾನೆ. ಲಂಕೆಯತ್ತ ಅವನ ದೃಶ್ಯವನ್ನು ಮಹಾಕವಿ ವಾಲ್ಮೀಕಿಯವರು ಕಂಡಂತೆ ಹಲವಾರು ಅಲಂಕಾರ ಉಪಮಾ ಉಪಮೆಗಳ ಮೂಲಕ ಸಾಕಷ್ಟು ಬಣ್ಣಿಸಿರುವರು. ಒಂದೊಂದು ಸಲ ಅವನು ಮೋಡಗಳೊಂದಿಗೆ ಚಂದ್ರ ಆಟ ಆಡಿದಂತೆ ಕಾಣಿಸ್ತಿರ್ತಾನೆ. ಇನ್ನು ಕೆಲವೊಂದು ಸಲ ಅವನ ರಭಸಕ್ಕೂ ಗಾಳಿ ರಭಸಕ್ಕೂ ಸಮುದ್ರ ಅಲ್ಲೋಲ ಕಲ್ಲೋಲ ಆಗ್ತಿರ್ತದೆ. ಅವನ ಮೇಲೆ ಹಾರ್ತಾ ಹೊಂಟಾಗ ಮೇನಿನಿಂದ ಹನುಮಾನನಿಗೆ ಸಮುದ್ರ ಆಳದಲ್ಲಿ ತಿಮಿಂಗಲಗಳು ಕಾಣಿಸ್ತಿರ್ತಾವೆ. ತಿಮಿಂಗಲು ಮೀನು ಎಲ್ಲ ಕಾಣಿಸ್ತಿರ್ತಾವೆ. ಮುಂದೆ ಕೆಲವೊಂದು ಹಾವುಗಳು ಹನುಮಾನನ ನೆರಳ ಕಂಡು ಗರುಡ ಬಂದಂತ ತಿಳ್ಕೊಂಡು ಹೆದರಿ ಸಮುದ್ರ ಆಳಕ್ಕಿಳಿತಾವೆ. ಇಂಥ ಎಲ್ಲ ವರ್ಣನೆಯನ್ನು ವಾಲ್ಮೀಕಿಯವರು ಹನುಮಾನನು ಆಕಾಶಕ್ಕೆ ನೆಗೆದು ಹಾರ್ತಾ ಹೊಂಟಾಗ ಅವ ಯಾವ ರೀತಿಯಾಗಿ ಕಂಡ, ಯಾವ ರೀತಿಯಾಗಿ ಬೆಳವಣಿಗೆಗಳು ಅವನ ಸುತ್ತ ಕಂಡು ಬಂದುವುದನ್ನು ಹೇಳ್ತಾ ಅದನ್ನೇ ಮುಂದುವರಿಸ್ತಾರೆ. ಸಮುದ್ರ ರಾಜ ಬರುವುದನ್ನು ನೋಡ್ತಾನೆ ಹನುಮಾನ. ಆವಾಗ ಮೈನಕ ಪರ್ವತಕ್ಕೆ ಹೇಳ್ತಾನೆ, ನೋಡಪ್ಪ ಒಳ್ಳೆಯ ಕೆಲಸಕ್ಕಾಗಿ ಹನುಮಾನ ಹೊಂಟಾನೆ, ನೀನು ಕೂಡ ಇಲ್ಲಿ ಅಸುರರನ್ನು ತಡೆಯುವ ಸಲುವಾಗಿ ನೀನು ಇಲ್ದಿದೆಯಾ, ಅದಕ್ಕೆ ಅವನು ಒಳ್ಳೆ ಕೆಲಸಕ್ಕೆ ಹೊಂಟಾನ, ಅದಕ್ಕೆ ಅವನಿಗೆ ನೀನು ಏನು ಮಾಡು, ನಿನ್ನ ಪರ್ವತದ ಮೇಲೆ ಕೆಲವು ಕ್ಷಣ ವಿಶ್ರಮಿಸಲು ಅಂದರೆ ವಿಶ್ರಾಂತಿಯನ್ನು ಪಡೆಯಲು ಅವನಿಗೆ ಸ್ವಾಗತ ಮಾಡು ಅಂಥೇಳಿ ಸಮುದ್ರ ರಾಜ ಮೈನಕ ಪರ್ವತವನ್ನು ಕೇಳ್ತಾನೆ. ಮೈನಕ ಪರ್ವತ ಇವತ್ತು ಈ ನಮ್ಮ ಭಾರತದ ಭೂಮಿ ಮತ್ತು ಶ್ರೀಲಂಕಾ ನಡುಗಡ್ಡೆಗಳ ನಡುಗಡ್ಡೆಯ ನಡುವೆ ಇದು ಇವತ್ತು ಈ ಪರ್ವತ ಇದೆ. ಮುಂದುವರಿತಾನೆ ವಾಲ್ಮೀಕಿಯರು ಮುಂದುವರಿಸಿ ಹೇಳ್ತಾರೆ, ಆಶ್ರಯಿಸು ಹನುಮಾನ್, ಅಸುರರನ್ನು ತಡೆಯಲು ನಿಂತ ನೀ. ಮೈನಿಕನಿಗೆ ಸಮುದ್ರ ನುಡಿಯಿತು. ಎಸಗಬೇಕಾದ ಸುಕೃತ್ಯಕ್ಕೆ ಮಾಡುವ ಸಹಾಯ ಎಲ್ಲರಿಂದಲೂ ವಂದನೀಯ, ತರಿಸೋದು ಜನರ ಕೋಪ. ಮುಂದುವರೆದು ಹೇಳ್ತಿದೆ, ನೋಡಪ್ಪ ಒಳ್ಳೆಯ ಕೆಲಸಕ್ಕೆ ಯಾರು ಹೊಂಟಿರ್ತಾರಲ್ಲ ಅವರಿಗೆ ಸಹಾಯ ಮಾಡುವುದರಿಂದ ಅವರು ವಂದನೀಯ, ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು. ಅವರು ಒಳ್ಳೆಯ ವ್ಯಕ್ತಿಗಳು, ಅವರನ್ನು ಸನ್ಮಾನಿಸಲು ಯೋಗ್ಯರು. ಯಾಕಂದರೆ ಒಳ್ಳೆಯ ಕೆಲಸ ಹೊಂಟ ವ್ಯಕ್ತಿಗೆ ಅವರು ಸಹಾಯ ಮಾಡಿರ್ತಾರೆ. ಅಂಥವ್ರು ಒಳ್ಳೆಯ ವ್ಯಕ್ತಿಗಳು, ಅವರಿಗೆ ಗೌರವ ನೀಡಲು ಅವರ ಗೌರವಕ್ಕೆ ಅರ್ಹರು ಅಂತ ಹೇಳ್ತಾರೆ. ಯಾರು ಇಂಥ ಕೆಲಸವನ್ನು ವಿರೋಧಿಸುವುದಿಲ್ಲ, ಕೋಪಿಸುವುದಿಲ್ಲ. ಅದಕ್ಕೆ ನೀನು ಕೂಡ ಏನು ಮಾಡು, ಹನುಮಾನ ಒಳ್ಳೆಯ ಕೆಲಸಕ್ಕೆ ಹೊಂಟಾನೆ, ನೀನು ಕೂಡ ಅವನಿಗೆ ಏನು ಮಾಡೋ, ಸಹಾಯ ಮಾಡು ಅಂತ ಹೇಳ್ತಾನೆ. ಮುಂದುವರೆದು, ಪಾತಾಳದಿ ಮೇಲೆದ್ದಿತ್ತು ಗಿಡ ಬಳ್ಳಿ ಸಮೇತ ಮೈನಕ, ಹನುಮನ ಸಹಾಯಕ್ಕೆ ಕೇಳಿ ಸಮುದ್ರ ರಾಜನ ಈ ನುಡಿ ಕೇಳಿದ ತಕ್ಷಣ ಮೈನಕ ಪರ್ವತ ಏನಾಯಿತು, ಸಮುದ್ರದಿಂದ ಮೇಲಕ್ಕೆ ಏರಾಕಾಯ್ತ. ಅದು 7 ಕಾಲಕ್ಕೆ ಏನಂತಾರೆ, ಗಿಡ ಮರ ಬಳ್ಳಿಗಳನ್ನು ತಗೊಂಡೇ ಮೇಲಕ್ಕೆ ಏರಿತು. ಸೂರ್ಯನಂತೆ ಉಗಮಗೊಂಡ ಮೈನಕ ಪರ್ವತದಿ ನೀರು ಸರಿಯಿತು. ಹೇಗೆ ಸಮುದ್ರದಿಂದ ಅದು ಮ್ಯಾಲೆ ಏರಾಕೈತಲ್ಲ ಹಂಗೆ ಸಮುದ್ರದ ನೀರು ಕೆಳಗೆ ಸರಿಲಿಕ್ಕೆ ಹೊಡಿತು. ಅದು ಹೆಂಗೆ ಹೊಂಟಿತ್ತಪ್ಪ ಅಂದ್ರೆ ಸೂರ್ಯನಂತೆ ಉಗಮಗೊಂಡಿತ್ತು. ಹೇಗೆ ಪೂರ್ವದಲ್ಲಿ ಸೂರ್ಯ ಉಗಮಗೊಂಡಾಗ ಮೇಲೆ ಸರಿದಾಗ ಕೆಳಗೆ ಹೆಂಗೆ ನಮ್ಮ ಭೂಮಿ ಕೆಳಗೆ ಸರಿದಂಗೆ ಕಾಣಿಸ್ತದೆ ಮೇಲೆ ಹೋದಂಗೆ, ಹಂಗೆ ಪರ್ವತ ಮೇಲೆ ಹೋದಂಗೆ ನೀರೆಲ್ಲ ಕೆಳಗೆ ಸಮುದ್ರ ನೀರ ಕೆಳಗೆ ಸರಿಲಿಕ್ಕೆ ಹತ್ತಿದೆ. ಹನುಮಾನನ ಸ್ವಾಗತಿಸಲು ಮೈನಕ ಕಂಡು ಸಮುದ್ರ ಮಧ್ಯೆ ಎದ್ದ ನಿಂತ ಪರ್ವತ ತನ್ನ ದಾರಿಗೆ ಅಡ್ಡವೆಂದು ಧಾವಿಸಿದ ಹನುಮಾನ. ಇದೇನು ಪರ್ವತ ಮ್ಯಾಗ ಏರಾಕತ್ತಿತ್ತಲ್ಲ, ಹನುಮಾನ್ ನೋಡ್ತಾನದಲ್ಲ, ಈ ಪರ್ವತ ನನ್ನ ದಾರಿಗೆ ಅಡ್ಡಾಗಿ ಬರ್ತಾ ಇದೆ ಅಂತ ಭಾವಿಸ್ತಾನೆ. ಮೋಡಗಳಿಗೆ ಎದೆಯೊಡ್ಡಿದಂತೆ ವಾಯುದೇವ, ಪರ್ವತ ರಭಸದಿ ಎದೆಯೊಡ್ಡಿದ ಹನುಮಾನ. ಯಾವ ರೀತಿ ಮೋಡಗಳಿಗೆ ವಾಯುದೇವ ತನ್ನ ಎದೆಯನ್ನು ಒಡ್ಕೊಂಡು ನಿಲ್ತಾನ, ಆ ರೀತಿಯಾಗಿ ಹನುಮಾನ ಅದೇನು ಮ್ಯಾಗ ಏಳಾಕತ್ತಿತ್ತಲ್ಲ ಪರ್ವತಕ್ಕೆ ಎದೆ ಒಡ್ತಾನೆ, ನಿಲ್ಲಿಸ್ತಾನೆ. ಕೆಳಗೆ ಕುಸಿದು ರಭಸಕ್ಕೆ ಮಹಾಕಪಿಯ ಹರ್ಷದಿ ಹೊಗಳಿತು ಮೈನಕ ಪರ್ವತ. ಅವನು ಏನು ಅದನ್ನು ಪರ್ವತವನ್ನು ನುಗ್ತಾನೆ ಹಿಂಗೆ ಕೆಳಗೆ ಎದೆಯಿಂದ, ಅದು ಕೆಳಗೆ ಕುಸಿತಿದೆ ರಭಸದಿಂದ ಮೈನಕ ಪರ್ವತ. ಆದರೂ ಸಂತೋಷ ಪಡ್ತಿದೆ ಅದು.
ಹರುಷದಿ ವಾತ್ಸಲ್ಯ ಮಾತುಗಳನ್ನಾಡಿತು ಮೈನಕ ಪರ್ವತ ಆಕಾಶದಲ್ಲಿ ಹನುಮನಿಗೆ. ಸಂತೋಷದಿಂದ ಹನುಮಾನನಿಗೆ ಮೈನಕ ಪರ್ವತ ಹೇಳ್ತದ, ಓ ಮಹಾನ್ ವಾನರನೇ, ಸಮುದ್ರ ದಾಟುವ ಅಸಾಧ್ಯವನ್ನು ಸಾಧ್ಯ ಮಾಡುತ್ತೀವಿ. ಈ ರೀತಿಯಾಗಿ ಸಮುದ್ರವನ್ನು ಹಾರಿ ದಾಟುವುದು ಯಾರಿಂದನೂ ಸಾಧ್ಯ ಇಲ್ಲ. ಅಂಥ ಅಸಾಧ್ಯ ಕಾರ್ಯವನ್ನು ನೀನು ಸಾಧ್ಯ ಮಾಡ್ತಾ ಇದೆಯಾ ಓ ಮಹಾನ್ ವಾನರನೇ, ಓ ಹನುಮಾನನೇ ಅಂತ ಹೇಳ್ತದ. ಕೆಲವು ಕ್ಷಣ ಶ್ರಮಿಸು ನನ್ನಲ್ಲಿ. ದಣಿವಿದ ಕೆಲಸದ ಇದು ನನ್ನ ಮೇಲೆ ನೀನೇನು ಮಾಡು, ಒಂದು ಕೆಲವು ಕ್ಷಣ ಹಾರುವುದನ್ನು ನಿಂತು ಇಲ್ಲಿ ಒಂದು ಕ್ಷಣ ಕೂತು ಸ್ವಲ್ಪ ಇಲ್ಲಿ ವಿಶ್ರಾಂತಿ ತೊಗೊಂಡು ಹೋಗಂತ ಹೇಳಿ ಮೈನಕ ಪರ್ವತ ಹನುಮಾನನಲ್ಲಿ ಕೋರುತ್ತದೆ. ರುಚಿಕರ ಸುವಾಸನೆ, ಹಣ್ಣು, ಗಡ್ಡೆ ಸೇವಿಸು, ವಿಶ್ರಮಿಸು, ಮುಂದುವರಿಸು ಉಳಿದ ಪಯಣ. ಬಾ ಇಲ್ಲಿ ಕೂತ್ಕೊಂಡು ನನ್ನ ಆತಿಥ್ಯ ಸ್ವೀಕಾರ ಮಾಡು, ನಾನು ನಿನಗೆ ಹಣ್ಣು ಗಡ್ಡೆಗಳನ್ನು ಕೊಡ್ತೀನಿ, ಅವನು ಸೇವಿಸು, ಸ್ವಲ್ಪ ವಿಶ್ರಾಂತಿ ಮಾಡಿಕೊಂಡು ಮುಂದಿನ ಕೆಲಸಕ್ಕೆ ಮತ್ತೆ ನೀನು ಮುಂದುವರೆ ಅಂತ ಹೇಳಿ ಮೈನಕ ಪರ್ವತವು ಹನುಮಾನನಲ್ಲಿ ಕೇಳುತ್ತದೆ. ಧರ್ಮಬಲ್ಲವ ಧರ್ಮಾರ್ಜಕ ಸಾಮಾನ್ಯನಿದ್ದರೂ ಆತಿಥ್ಯಕ್ಕೆ ಅರ್ಹ. ಸಾಮಾನ್ಯ ವ್ಯಕ್ತಿ ಇದ್ದರೂ ಕೂಡ ಅವನು ಧರ್ಮಬಲ್ಲವನಾಗಿದ್ದರೆ, ಧರ್ಮದ ಬಗ್ಗೆ ತಿಳ್ಕೊಳ್ಳುವಂತಹ ಅವನಲ್ಲಿ ಜಿಜ್ಞಾಸೆ ಇತ್ತಂದರೆ ಆ ಸಣ್ಣ ವ್ಯಕ್ತಿಯೂ ಕೂಡ, ಆ ಈ ಜನಸಾಮಾನ್ಯ ವ್ಯಕ್ತಿಯೂ ಕೂಡ ಆತಿಥ್ಯಕ್ಕೆ ಅರ್ಹನು. ವಾಲ್ಮೀಕಿಯವರ ಸಂದೇಶ ಇದು. ನೀನು ಮಹಾನ್ ಅತಿಥಿ, ನೀನು ಸಾಮಾನ್ಯ ಅಲ್ಲಪ್ಪ, ನೀನು ಜನಸಾಮಾನ್ಯ ಅಲ್ಲ, ನೀನೊಬ್ಬ ಮಹಾನ್ ವ್ಯಕ್ತಿಯಲ್ಲಿ. ಸಾಮಾನ್ಯನ ಧರ್ಮದ ಕಾರ್ಯ ಮಾಡೋಕೆ ಹೊಂಟಂದ್ರೆ ಅವನು ಆತಿಥ್ಯ ಹೊಂದಲು ಅರ್ಹನು. ಅವನಿಗೆ ಎಲ್ಲರೂ ಆತಿಥ್ಯ ಕೊಡಬೇಕಾಗ್ತೈತಿ, ಸಹಕಾರ ಕೊಡಬೇಕಾಗ್ತೈತಿ. ಅಂಥದ್ರಾಗ ನಿನ್ನಂಥ ವ್ಯಕ್ತಿ ಈ ಕೆಲಸ ಮಾಡೋಕೆ ಹೊಂಟಿಯ, ಸಹಾಯ ಮಾಡೋಕೆ ಹೊಂಟಿ ಅಂದರೆ ನಿನಗೆ ಆತಿಥ್ಯ ನಾವು ಕೊಡಲೇಬೇಕಾಗ್ತಿದೆ ಅಂತ ಮೈನಕ ಪರ್ವತ ಹನುಮಾನನಿಗೆ ಹೇಳ್ತಿದೆ. ಓ ಮಹಾನ್ ವಾನರನೇ, ಕೇಳು, ಕೃತ್ಯುಗದಲ್ಲಿ ಪರ್ವತಗಳಿಗೆ ರೆಕ್ಕೆಗಳಿದ್ದವು, ಗರುಡನಿಗೆ ಸಂಹಾರುತ್ತಿದ್ದೆವು. ಹೇಳ್ತಾ ಅದು ಹಿಂದಿನ ಯುಗದ ಇತಿಹಾಸವನ್ನು ಹೇಳಲಿಕ್ಕೆ ಶುರು ಮಾಡ್ತದೆ. ಈಗ ಈ ಹನುಮಾನ ಇವರಿಗೆ ನಡೆದಂಥ ಘಟನೆ ಯಾವುದು? ಇದು ತ್ರೇತಾಯುಗ. ತ್ರೇತಾಯುಗದ ಹಿಂದಿನಗೆ ಯಾವುದು? ಕೃತ್ಯುಗ. ಕೃತ್ಯುಗದಾಗ ಏನು ಹೇಳ್ತಿದೆ ಅಂದ್ರೆ ಪರ್ವತಗಳಿಗೂ ಕೂಡ ರೆಕ್ಕೆಗಳಿದ್ದವು, ಅವು ಕೂಡ ಗರುಡನಿಗೆ ಸಮನಾಗಿ ಹಾರುತ್ತಿದ್ದವು. ಇಲ್ಲಿ ಒಂದು ವೈಜ್ಞಾನಿಕ ವಿಶ್ಲೇಷಣೆ, ಇಲ್ಲಿ ಸಮನಾಗಿ ವಿಚಾರ ಬರ್ತಿದೆ, ಜಿಜ್ಞಾಸೆ ಬರ್ತಿದೆ. ಏನೆಂದ್ರೆ ಈ ಸುಮೇರಿಯನ್ ನಾಗರಿಕತೆಯಲ್ಲಿ ಒಂದು ಘಟನೆ ಕುರಿತು, ಖಗೋಳ ಘಟನೆ ಕುರಿತು ಒಂದು ವಿಶ್ಲೇಷಣೆ ಇದೆ. ಏನಂದರೆ ಈಗೇ ನಮ್ಮದು ಸೌರಮಂಡಲ ಇದೆಯಲ್ಲ, 9 ಗ್ರಹಗಳಿರೋಕ್ಕೆಲ್ಲ ಇವು 8 ಗ್ರಹಗಳಿದ್ದು, ಇವತ್ತು ನಾವು ಭೂಮಿ ಏನಂತೇವಲ್ಲ ಇದು ಅನ್ಯಗ್ರಹವಾಗಿತ್ತು. ನ್ಯೂಬಸ್ ಅಂತ ಹೇಳಿ ನೀರಿನ ಗ್ರಹ, ಮತ್ತೊಂದು ಟೈಮಸ್ ಅಂತ ಹೇಳಿ ಮತ್ತೊಂದು ಗ್ರಹ. ಈ ಗ್ರಹ ಏನಿದೆಯಲ್ಲ ಭೂಮಿ ಗ್ರಹ, ಇದು ನಿರಂತರವಾಗಿ 3600 ವರ್ಷಕ್ಕೊಮ್ಮೆ ಸುತ್ತು ಬೆಳೆದಾಗ ಈ ಸೌರಮಂಡಲದಲ್ಲಿ ಹಾದು ಹೋಗ್ತಿತ್ತು. ಹಾದು ಹೋಗೋ ಕಾಲಕ್ಕೆ ಯಾವ ಮಧ್ಯದಲ್ಲಿ ಹಾಯ್ತಿತ್ತು ಅನ್ನೋದು ಶುಕ್ರ ಗ್ರಹ ಮತ್ತು ಮಂಗಳ ಗ್ರಹ ಮಧ್ಯದಲ್ಲಿ ಹಾಯ್ದು ಹೋಗುತ್ತಿತ್ತು ಅಂತ ಅಲ್ಲಿ ವಿಶ್ಲೇಷಣೆ ಇದೆ. ಒಂದು ಸಲ ಏನಾಯ್ತು ಅಂದರೆ ಈ ಟೈಮಟಸ್ ಅನ್ನುವಂಥ ಒಂದು ಗ್ರಹ, ಈ ನ್ಯೂಬಸ್ ಗ್ರಹ ಏನಿಲ್ಲ ಇದಕ್ಕೆ ಬಂದು ಹೊಡೆದಾಗ ಅದು ಬಂದು ಇದರ ಯಾವುದು ಸೌರಮಂಡಲದಲ್ಲಿ ಬಂದು ಈಗಿದ್ದಂತಹ ಯಾವುದು ಶುಕ್ರ ಗ್ರಹ ಮತ್ತು ಮಂಗಳ ಗ್ರಹದ ನಡುವೆ ನೆಲೆಸ್ತಿದೆ. ಅದೇ ಗ್ರಹ ಯಾವುದಪ್ಪ ಅಂದರೆ ನಮ್ಮ ಭೂಮಿ. ಒಂದಾನೊಂದ ಕಾಲದಲ್ಲಿ ಇದು ಹಿಮದಿಂದ ತುಂಬಿದಂತಹ, ನೀರಿನಿಂದ ತುಂಬಿದಂತಹ ಇದೊಂದು ಗ್ರಹವಾಗಿತ್ತು. ಅದು ಮತ್ತೊಂದು ಗ್ರಹದ ಹೊಡೆತದಿಂದ ಕೆಳಗೆ ನೂಕಲ್ಪಟ್ಟಿತು ಅಂಥೇಳಿ ಸುಮೇರ್ ನಾಗರಿಕತೆಯಲ್ಲಿ ಬರುವಂಥ ಖಗೋಳಶಾಸ್ತ್ರ ಕುರಿತು ವಿಶ್ಲೇಷಣೆ ಇದೆ. ಆವಾಗ ಏನಾಗ್ತಿದಂದ್ರೆ ಇದು ಬಂದು ನೆಲೆಸಿದಾಗ ಇದರದ್ದು ಗ್ರಾವಿಟಿ ಕಡಿಮೆ ಇರ್ತದೆ, ಯಾಕಂದರೆ ಇದು ತಂಪಿರ್ತದೆ. ಭೂಮಿಯಲ್ಲಿ ಅಷ್ಟೊಂದು ಉಷ್ಣ ಇದ್ದಿದ್ದಿಲ್ಲ, ಇದರದ್ದು ಗ್ರಾವಿಟಿ ಗುರುತ್ವಾಕರ್ಷಣ ಶಕ್ತಿ ಕಡಿಮೆ ಇತ್ತು. ಹೀಗಾಗಿ ಒಂದು ಗ್ರಹ ಇನ್ನೊಂದು ಗ್ರಹಕ್ಕೆ ಹೊಡೆದಾಗ, ಡಿಕ್ಕೆ ಕೊಟ್ಟಾಗ, ಕೆಳಗೆ ನೂಕಿದಾಗ ಅದರ ಸುತ್ತಮುತ್ತ ಛಿದ್ರವಾಗಿ ಏನೋ ಬಂಡೆ, ಕಲ್ಲು, ಪರ್ವತ ರೂಪದಲ್ಲಿ ಏನೋ ಅಲ್ದಾಡ್ತಿರ್ತಾವಲ್ಲ, ಅವು ಒಮ್ಮೆಲೆ ಬಂದು ನೆಲೆಸೋದಿಲ್ಲ. ಅವು ನಿರಂತರವಾಗಿ ತಿರುಗ್ತಾ ಏನು ಮಾಡ್ತಾವ, ಹೇಗೆ ಗ್ರಾವಿಟಿ ಫುಲ್ ಹೆಚ್ಚಾಕೋತ ಹೋಗ್ತಿದೆ ಆಕರ್ಷಣೆ, ಹಾಗೆ ಒಂದೊಂದಾಗಿ ಏನಾಗ್ತವ ಇಲ್ಲಿ ಭೂಮಿಯ ಬಂದು ನೆಲೆಸ್ತಾವ ಅನ್ನುವಂಥ ವಿವರಣೆ
ಅಲ್ಲಿ ಸುಮೇರಿಯನ್ ಕಾಲದಲ್ಲಿಯ ಒಂದು ಖಗೋಳಶಾಸ್ತ್ರ ಕುರಿತು ವಿಶ್ಲೇಷಣೆ ಇದೆ. ಇದು ಅದನ್ನು ಹೋಲ್ದಿದೆ. ಇದೇನು ಹೇಳ್ತದೆ ಅಂದರೆ ಕೃತಯುಗದಲ್ಲಿ ಪರ್ವತಗಳು ಕೂಡ ಹಾರ್ತಿದ್ವು. ಅವು ಗರುಡನಂತೆ ಹಾರ್ತಿದ್ವು. ಅಂದರೆ ಈಗ ನಾವು ನೋಡ್ತಿಲ್ಲ, ಸುತ್ತ ಹೊಡಿತಾ ಇರ್ತದೆ. ಈಗ ಹೊತ್ತಿದೆ ತಗೊಳ್ಳಿ, ನಮ್ಮ ಭೂಮಿಗೆ ಮತ್ತೊಂದು ಉಪಗ್ರಹ ಚಂದ್ರ ಸುತ್ತ ಹೊಡಿತಾನೆ ಇರ್ತಾನೆ, ದೂರದಲ್ಲಿದ್ದಾನೆ. ಇವಾಗ ಏನಾಗ್ತಿದೆ ಅಂದರೆ ಅದು ಏನು ಎರಡು ಡಿಕ್ಕಿ ಹೊಡೆದ ತಕ್ಷಣ ಇದು ಗ್ರಾವಿಟಿ ಕಡಿಮೆ ಇರೋದರಿಂದ ಅದರ ಸುತ್ತಮುತ್ತ ಇರುವಂಥವು ಕಲ್ಲು ಬಂಡೆ ಏನದಾವಲ್ಲ ಅವೆಲ್ಲನೂ ಸುತ್ತಾನೆ ಇರ್ತವೆ. ಆ ಒಂದು ದೃಶ್ಯವನ್ನು, ಆ ಒಂದು ವಿವರಣೆ ಇದು ನೆನಪಿಸಿಕೊಡ್ತದೆ. ಮುಂದುವರೆದು, ತಮ್ಮ ಮೇಲೆ ಪರ್ವತಗಳು ಬೀಳಬಹುದೆಂದು ಹೆದರಿದವು ಜೀವಿಗಳು, ಮುನಿಗಳು, ದೇವತೆಗಳು. ಭೂಮಿಯಾಗಿದ್ದದ್ದು ಏನಿದ್ದಿಲ್ಲ ಇವೆಲ್ಲ ಹೆದರಿ ಬಿಡ್ತಾವ. ಏನಪ್ಪ ಹಿಂಗೆಲ್ಲ ಪರ್ವತಗಳು ಹಾರ್ತಾ ಇದ್ದಾವ, ನಮಗೆ ಇಂದು ನಾಳೆ ಬೀಳ್ತಾವೇನೋ ಅನ್ನೋ ಹಂಗೆ ಭಯ ಹುಟ್ಟಿರ್ತದೆ. ದೇವೇಂದ್ರನು 100 ಅಶ್ವಮೇಧ ಯಜ್ಞ ಮಾಡಿ ವಜ್ರ ಆಯುಧದಿಂದ ಕತ್ತರಿಸಿದ ಪರ್ವತಗಳ ರೆಕ್ಕೆಯನ್ನು. ಇಲ್ಲಿ ಪುರಾಣದ ಕಥೆಯನ್ನು ಹೇಳ್ತಾರೆ ಅವರು. ಅದಕ್ಕೆ ಏನು ಮಾಡಿದವ ದೇವೇಂದ್ರ ಯಜ್ಞ ಮಾಡ್ತಾನೆ, ತನ್ನ ವಜ್ರ ಖಡ್ಗದಿಂದ ಏನು ಮಾಡ್ತಾನೆ, ಈ ಸುತ್ತುವಂಥ ಪರ್ವತಗಳ, ಹಾರುವಂಥ ಪರ್ವತಗಳ ರೆಕ್ಕೆಯನ್ನು ಕತ್ತರಿಸ್ತಾನೆ. ವಜ್ರಾವಧಿ ಬಳಿ ಬಂದಾಗ ನನ್ನ ತಳ್ಳಿತು ವಾಯು ಸಮುದ್ರ ತಳಕ್ಕೆ ನನ್ನನ್ನು. ಅದೇ ಪ್ರಕಾರ ಈ ಉಳಿದದ್ದಕ್ಕೆ ಹೆಂಗದು ಪಕ್ಕಗಳನ್ನು ಕತ್ತರಿಸ್ತಾ ಇತ್ತಲ್ಲ, ಆ ರೀತಿಯಾಗಿ ಆ ವಜ್ರ ಆಯುಧ ನನ್ನ ಬಳಿ ಬಂದಾಗ ಅದರ ರಭಸಕ್ಕೆ ನಾನೇನು ಮಾಡಿದೆ ಅಂದರೆ ಸಮುದ್ರ ಕೆಳಗಡೆಗೆ, ಭೂಮಿಯಲ್ಲಿ ಸಮುದ್ರ ಕೆಳಗಡೆಗೆ ಇಳಿದೆ. ವಾಯುದೇವ ನಿನ್ನ ತಂದೆ, ಪ್ರತ್ಯುಪಕಾರಕ್ಕೆ ಕೊಡು ನನಗೆ ನಿನ್ನ ಸೇವೆ ಅವಕಾಶ. ಆ ವೇಳೆದಾಗ ನನಗೆ ಸಹಾಯ ಮಾಡಿದ್ದು ವಾಯುದೇವ. ಏನು ಮಾಡಿದ, ನನಗೆ ಸಮುದ್ರದಲ್ಲಿ ನೆಲೆ ಊರಲಿಕ್ಕೆ ಅವಕಾಶ ಮಾಡಿಕೊಟ್ಟ. ನಿಧಾನವಾಗಿ ತೊಗೊಂಡೋಗಿ ನನಗೆ ಅಲ್ಲೇ ಸ್ಥಾಪನೆ ಮಾಡಿದ. ಆ ಒಂದು ಉಪಕಾರಕ್ಕಾಗಿ ನೀನು ಅವನ ಪುತ್ರನಿರುವುದರಿಂದ ನಿನ್ನ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಕೊಡು ಅಂಥೇಳಿ ಮೈನಕ ಪರ್ವತ ಹಿಂದಿನ ಒಂದು ಕಥೆಯನ್ನು ಹೇಳ್ತಾ ಹನುಮಾನನಲ್ಲಿ ಕೋರ್ತಿದೆ. ಓ ಮಹಾನ್ ವಾನರನೇ, ನಮ್ಮ ಪ್ರೀತಿ ಮನ್ನಿಸು, ನನ್ನಲ್ಲಿ ವಿಶ್ರಮಿಸು, ನನಗೆ ಅಪಾರ ಸಂತೋಷ ನೀಡು. ನೋಡಪ್ಪ, ನಾನು ನೀನು ಕೇಳ್ತಾ ಇದ್ದೇನೆ, ಕೋರ್ತಾ ಇದ್ದೇನೆ, ನಮ್ಮ ಕೋರಿಕೆಗೆ ಮಾನ್ಯತೆಯನ್ನು ಕೊಡು ಮತ್ತು ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡು. ಕೆಲ ಕ್ಷಣ ಇಲ್ಲಿ ಶ್ರಮಿಸಿ ಹೋಗು. ಇದನ್ನು ನೀನು ನಮ್ಮ ಆತಿಥ್ಯ ಸ್ವೀಕಾರ ಮಾಡುವುದರಿಂದ ನಮಗೆ ಬಹಳ ಸಂತೋಷ ಸಿಗ್ತಿದೆ ಅಂತ ಹೇಳಿ ಮೈನಕ ಪರ್ವತ ಹನುಮಾನನಿಗೆ ಹೇಳ್ತಿದೆ. ಪರ್ವತಕ್ಕೆ ಉತ್ತರಿಸಿದ ಹನುಮ, ಮೈನಕ ಪರ್ವತಕ್ಕೆ ಹನುಮಾನ್ ಹೇಳ್ತಾನೆ, ನಿನ್ನ ಕೋರಿಕೆ ನನಗೆ ಆತಿಥ್ಯ ಸಿಕ್ಕಂತೆ. ನೀವು ಕೊಡೋದು ಅಷ್ಟೇ ಅಲ್ಲ, ನೀನು ನನ್ನ ಕೇಳಿದೆಯಲ್ಲ, ನೀನು ಆತಿಥ್ಯ ಬಾ ಅಂತ ನನಗೆ ನೀನು ಸ್ವಾಗತ ಮಾಡ್ತಾ ಇದ್ದೆ, ಕೊಡ್ತಾ ಇದ್ದೀಯಲ್ಲ, ಅಷ್ಟೇ ಸಾಕು ನನಗೆ. ನಿನ್ನಿಂದ ಪಡೆಯುವ ಆತಿಥ್ಯಕ್ಕಿಂತ ಹೆಚ್ಚಾಯ್ತದು. ನನಗೆ ಸಂತೋಷ ತಂದಿತ್ತು, ನಿನ್ನ ಮಾತು ಕೇಳಿ ನನಗೆ ಸಂತೋಷ ತಂದಿತ್ತು. ನಿನ್ನ ಕರೆಯೋಲೇನಿದೆಯಲ್ಲ, ನಿನ್ನ ಆತಿಥ್ಯದಷ್ಟೇ ಮಹತ್ವದ್ದು, ಅಷ್ಟೇ ಸಂತೋಷವನ್ನು ನನಗೆ ಕೊಟ್ಟಿದೆ ಅಂತ ಹನುಮಾನ ಮೈನಕ ಪರ್ವತಕ್ಕೆ ಹೇಳ್ತಾನೆ. ದಿನ ಗತಿಸುತ್ತಿದೆ, ವಿಶ್ರಮಿಸಲಾರೆ ಕಾರ್ಯ ಮಧ್ಯೆ, ವಚನದಂತೆ ನನ್ನ ಕಾರ್ಯ ನಿರ್ವಹಿಸಬೇಕು. ನಾನು ಒಂದು ಕೆಲಸಕ್ಕಾಗಿ ಹೊಂಟೇನಪ್ಪ, ಮತ್ತು ಈಗ ಸೂರ್ಯಾಸ್ತಯ ಆಗುವಂಥ ಕಾಲ ಬಂದಿದೆ. ನನ್ನ ಕಾರ್ಯವನ್ನು ಮುಗಿಸೋ ತನಕ ನಾನು ಎಲ್ಲಿನೂ ವಿಶ್ರಾಂತಿ ತಗೊಳ್ಳೋದಿಲ್ಲ. ಅದಕ್ಕೆ ನಾನು ನಿನ್ನ ಕೋರಿಕೆಯನ್ನು ಮನ್ನಿಸುವುದಿಲ್ಲ, ನನಗೆ ಸಂತೋಷ ಇದೆ, ನಾನು ಮುಂದುವರಿತೀನಿ ಅಂಥೇಳಿ ಹನುಮಾನನು ಮೈನಕ ಪರ್ವತಕ್ಕೆ ಹೇಳ್ತಾನೆ. ಬಳಿ ಬಂದ ಪರ್ವತ ಮುಟ್ಟಿ ನಗುತ್ತಾ ಆಕಾಶಕ್ಕೆ ಮೇಳಿದ ಹನುಮಂತ. ಇನ್ನು ಅವನಿಗೆ ಸಂತೋಷ ಮಾಡಬೇಕಂಥೇಳಿ ಆ ಮೈನಕ ಪರ್ವತದ ಬಳಿಗೆ ಬರ್ತಾನೆ. ಆ ಪರ್ವತವನ್ನು ತನ್ನ ಕೈಯಿಂದ ಮುಟ್ತಾನೆ ಮತ್ತು ಪುನಃ ಆಕಾಶಕ್ಕೆ ಹಾರ್ತಾನೆ. ಆಕಾಶ ಅಂದರೆ ಶ್ರೀಲಂಕಾದಷ್ಟ ಹಾರಲಿಕ್ಕೆ ಶುರು ಮಾಡ್ತಾನೆ. ವೇಗದಿ ಆಕಾಶದಲ್ಲಿ ಹಾರುತ್ತಾ ಧೈರ್ಯದಿ ಹನುಮ ಬೆಳೆಸಿದ ತನ್ನ ಪಯಣ. ಮುಂದೆ ಹಾರ್ತಾ ತನ್ನ ವೇಗವನ್ನು ಹೆಚ್ಚಿಸಿಕೊಂಡು ಆ ಪಯಣವನ್ನು ಬೆಳೆಸ್ತಾನೆ. ರೇಗಿಸಿದರು ದೇವ ಮುನಿಗಳು ಸರ್ಪಕುಲ ಮಾತೆ ಸುರಸಾಳನ್ನು ಹನುಮನ ಪರೀಕ್ಷಿಸಲು. ಮುಂದೆ ಅಲ್ಲಿ ಮತ್ತೊಂದು ಪರೀಕ್ಷೆ ಅವನಿಗೆ ಒಡ್ಡೋ ಸಲುವಾಗಿ ಈ ಹಾವುಗಳ ದೇವತೆ, ಸರ್ಪಗಳ ದೇವತೆ ತಾಯಿ ಯಾರಪ್ಪ ಅಂದ್ರೆ ಸುರಸ. ಆ ಸುರಸಾನ ಹನುಮಾನನ ಪರೀಕ್ಷೆ ಮಾಡುವಂತೆ ಇವ್ರು ಏನು ಮಾಡ್ತಾವ, ಪ್ರಚೋದಿಸುತ್ತಾವ, ರೇಗಿಸ್ತಾವ. ಈ ಋಷಿಮುನಿಗಳಾಯಿತು ಮತ್ತು ಬೇರೆಯವರಾಯಿತು ಎಲ್ಲ ಸರ್ಪಕುಲ ಮಾತೆಯನ್ನು ಇವರು ರೇಗಿಸ್ತಾರೆ. ಅವರಿಗೆ ಒಂದು ಪ್ರಚೋದನೆಯನ್ನು ನೀಡ್ತಾರೆ, ನೀನು ಹನುಮಾನನನ್ನು ಪರೀಕ್ಷೆ ಮಾಡಲೇಬೇಕಂತ ಹೇಳ್ತಾರೆ. ಮುಂದೆ ಅವರ ಮಾತನ್ನು ಕೇಳಿ ಸುರಸ
ಈ ಸರ್ಪಕುಲದ ಮಾತು ಏನು ಮಾಡ್ತಾಳೆ ಮತ್ತೇನು ಬೆಳವಣಿಗೆ ಆಗ್ತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.